ನಿಗಮದ ಗೂಡಲ್ಲಿ ನಿಗಿನಿಗಿ ಕೆಂಡ ಇಬ್ಬರಾಯ್ತು, ಇನ್ನಿಬ್ಬರು ಯಾರು? ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಸಿಟ್ಟಾಗಿದ್ಯಾಕೆ? ಇದೇ ಇಂದಿನ ಅಖಾಡ. ಇಡಿ ಸುಳಿಯಲ್ಲಿ ಸರ್ಕಾರ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈ ಜೋಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮೋಡಿ ಮಾಡೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಆದದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಮಾಡಿದ್ದ 40% ಹಗರಣಗಳ ಆರೋಪ, 40% ಕಮಿಷನ್ನ ಆರೋಪ, ಪೇ ಸಿಎಂ ಆರೋಪ, ಬಹಳಷ್ಟು ಆರೋಪವನ್ನು ಸಾಲಾಗಿ ರಾಜ್ಯ ಸರ್ಕಾರದ ವಿರುದ್ಧ, ಅಂದಿನ ಸರ್ಕಾರದ ವಿರುದ್ಧ ಮಾಡ್ತಾ ಬಂದಿದ್ರು. ಮತ್ತು ಇದು ಎಷ್ಟರ ಮಟ್ಟಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಜನಜನಿತವಾಗಿತ್ತು, ಕಾರ್ಯಕರ್ತರಿಗೂ ಕೂಡ ಮನವರಿಕೆ ಆಗಿತ್ತು ಅಂತ ಹೇಳಿದ್ರೆ, ಹೌದು, ಈ ಸರ್ಕಾರದಲ್ಲಿ 40% ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ ಅಂತೇಳಿ ಹೀಗೆಲ್ಲ ಪ್ರಚಾರವನ್ನು ಮಾಡಿ, ಅದರ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ, ಸರ್ಕಾರ ರಚನೆ ಮಾಡಿ, ಜುಲೈ ತಿಂಗಳಿನಲ್ಲಿ ತಮ್ಮ ಬಜೆಟ್ ಮಂಡನೆ ಮಾಡುವ ಸಂದರ್ಭದಲ್ಲಿ 2023ರಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಭ್ರಷ್ಟ ಮುಕ್ತವಾದಂಥ ಆಡಳಿತವನ್ನು ನಡೆಸ್ತಿದ್ದರು. ಇದಾಗಿ 1 ವರ್ಷ ತುಂಬೋದರ ಒಳಗಡೆ ಇದೇ ಸರ್ಕಾರದಲ್ಲಿ 187 ಕೋಟಿ ರೂಪಾಯಿಯ ಹಗರಣ ನಡೆದಿದೆ ಅನ್ನುವಂತಹ ಆರೋಪ. ಈ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಬ್ಬ ಮಂತ್ರಿಯ ರಾಜೀನಾಮೆ ಆಗಿದೆ. ಅಷ್ಟೇ ಅಲ್ಲ, ಆ ಮಂತ್ರಿ ಮತ್ತು ನಿಗಮದ ಅಧ್ಯಕ್ಷರ ಮನೆಗಳ ಮೇಲೂ ಕೂಡ ಈಗಾಗಲೇ ಇಡಿ ದಾಳಿ ನಡೆದಿದೆ. ಸಾಕಷ್ಟು ವಿಚಾರಣೆ ನಡೀತಾ ಇದೆ, ಬಹಳಷ್ಟು ಅಂಶಗಳು ಹೊರಬರ್ತಾ ಇದ್ದಾವೆ. ಹೇಗೆ ಮೂಲ ಖಾತೆಯಿಂದ ಮತ್ತೊಂದು ಖಾತೆಗೆ ಹಣ ಹೋಗುತ್ತೆ, ಆ ಖಾತೆಯಿಂದ ಓಡಿ ಮೂಲಕವಾಗಿ ಇನ್ಯಾವುದೋ ಖಾತೆಗಳಿಗೆ ಹಣ ಹಂಚಿಕೆ ಆಗುತ್ತೆ, ಯಾವ ಸ್ವರೂಪದಲ್ಲಿ ಈ ಹಣದ ವಹಿವಾಟು ನಡೆದಿದೆ, ಹೇಗೆ ಇಡೀ ಸರ್ಕಾರದ ಮಟ್ಟದಲ್ಲಿ ನಡೆದಿರುವಂತಹ ಈ ಒಂದು ಅವ್ಯವಹಾರ ರಾಜ್ಯ ಸರ್ಕಾರದ ಇಮೇಜ್ಗಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು ಯಾವ ರೀತಿಯಂಥ ಹೊಡೆತವನ್ನು ಕೊಡ್ತಾ ಇದೆ ಅನ್ನೋದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಇಡಿ ನಿನ್ನೆ ಇಂದು ಇಡೀ ದಿನ ಶೋಧ ಮಾಡಿದೆ. ಮಾಜಿ ಸಚಿವ ಬಿ ನಾಗೇಂದ್ರ, ನಿಗಮದ ಅಧ್ಯಕ್ಷ, ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮನೆಗಳ ಮೇಲೆ ದಾಳಿ ಮಾಡಿ ಶೋಧ ನಡೆಯಿತು. ಆಪ್ತರು, ಕುಟುಂಬದ ಸದಸ್ಯರ ಬ್ಯಾಂಕ್ಗಳ ಪರಿಶೀಲನೆ ನಡೆಯಿತು. ಬೇನಾಮಿ ಅಕೌಂಟ್ಗಳನ್ನು ಚೆಕ್ ಮಾಡಿ 94.75 ಲಕ್ಷ ರೂಪಾಯಿ ವರ್ಗಾವಣೆಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಯಿತು. ದದ್ದಲ್ ಮನೆಯಲ್ಲಿ ಸತತ 36 ಗಂಟೆಗಳ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಕ್ಕೆ ಪಡೆದು ಹೋದರು. ದದ್ದಲ್ ಸಂಬಂಧಿಕ ಕಾರ್ತಿಕ್ ಎಂಬಾತನನ್ನ ವಶಕ್ಕೆ ಪಡೆದ್ರು ಇಡಿ ಅಧಿಕಾರಿಗಳು. ಇನ್ನೊಂದು ಕಡೆ ನಾಗೇಂದ್ರ ಅವರ ಮನೆಗಳಲ್ಲೂ ಶೋಧ ನಡೆಯಿತು. ನಾಗೇಂದ್ರ ಮನೆಯಿಂದ ಹರೀಶ್ ಹಾಗೂ ಸಂತೋಷ್ ಎಂಬುವರನ್ನ ಕರೆದೊಯ್ದ್ರು ಇಡಿ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆ ಸಲುವಾಗಿ ಇಡಿ ಕಚೇರಿಗೆ ಕರೆದೊಯ್ದ್ರು. ಬೆಳಿಗ್ಗೆಯೇ ಬ್ಯಾಂಕ್ ಅಧಿಕಾರಿಗಳನ್ನ ನಾಗೇಂದ್ರ ಮನೆಗೆ ಕರೆಸಿಕೊಂಡಿದ್ದ ಇಡಿ ಟೀಮ್ ಸಿಕ್ಕಿರುವ ದಾಖಲೆಗಳನ್ನ ಪರಿಶೀಲನೆ ನಡೆಸಿತು. ನಾಗೇಂದ್ರ ಪಿಎಸ್ ದೇವೇಂದ್ರಪ್ಪ ಹಾಗೂ ಪಿಎ ಹರೀಶ್ನನ್ನ ವಿಚಾರಣೆಗೆ ಕರೆದೊಯ್ಯಲಾಗಿದೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಇಡಿ ತಲಾಶ್ ಮಾಡಿತು. ಕಚೇರಿಯಲ್ಲಿರೋ ಪದ್ಮನಾಭ್ ಪರಶುರಾಮ್ಗೆ ಸೇರಿದ ಲಾಕರ್ ಶೋಧ ಮಾಡಲಾಯಿತು. ಲಾಕರ್ ಓಪನ್ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಲಾಯಿತು. ಈ ಮಧ್ಯೆ ವಾಲ್ಮೀಕಿ ನಿಗಮದ ಕೋಟಿ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 18 ಖಾತೆಗಳಿಗೆ ಆ 94 ಕೋಟಿ 6 ಮಂದಿಯಿಂದ ವರ್ಗಾವಣೆ ಆಗಿರೋ ಅಂಶ ಬೆಳಕಿಗೆ ಬಂದಿದೆ. ಹೈದರಾಬಾದ್ನ ಫಸ್ಟ್ ಕಾರ್ಪೊರೇಷನ್ ಸೊಸೈಟಿಗೆ ಹಣ ವರ್ಗಾವಣೆ ಆಗಿದೆ. ಬೆಂಗಳೂರಿನ ಎಂಜಿ ರಸ್ತೆಯ ಯುಬಿಐ ಬ್ಯಾಂಕ್ ಸಿಬ್ಬಂದಿಯಿಂದ ಹಣ ಟ್ರಾನ್ಸ್ಫರ್ ಆಗಿದೆ. ಶಾಸಕ ನಾಗೇಂದ್ರ ಆಪ್ತರ ಸೂಚನೆಯಂತೆ ಹಣ ವರ್ಗಾವಣೆಯಾಗಿದೆ. ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ್, ಸತ್ಯನಾರಾಯಣ್ ಸೂಚನೆ ನೀಡಿದ್ದರಂತೆ ನಕಲಿ ದಾಖಲೆ ನೀಡಿ 18 ಬ್ಯಾಂಕ್ ಖಾತೆ ಸೃಷ್ಟಿಸಿದ್ದರು ಆರೋಪಿಗಳು. 18 ಬ್ಯಾಂಕ್ ಖಾತೆಗೆ ನೆಟ್ ಬ್ಯಾಂಕಿಂಗ್ ಮೂಲಕ ಟ್ರಾನ್ಸ್ಫರ್ ಆಗಿದೆ. ಆರ್ಟಿಜಿಎಸ್, ಗೂಗಲ್ ಪೇ ಮೂಲಕವೂ ಹಣ ವರ್ಗಾವಣೆಯಾಗಿದೆ. ಬ್ಯಾಂಕ್ ಅಧಿಕಾರಿಗಳಿಗೆ ಕಮಿಷನ್ ನೀಡಿದ್ರಂತೆ ಆ ಮೂವರು. ಸದ್ಯ 18 ನಕಲಿ ಅಕೌಂಟ್ಗಳನ್ನು ಸೀಸ್ ಮಾಡಿದೆ ಎಸ್ಐಟಿ. ಆಂಧ್ರ ಎಂಎಲ್ಎಗೂ ನಾಗೇಂದ್ರಗೂ ಲಿಂಕ್. ಎಸ್ಐಟಿ ಬೆನ್ನಲ್ಲೇ ಹಣದ ಮೂಲಕ್ಕೆ ಇಡಿ ಬಲೆ. ವಾಲ್ಮೀಕಿ ಬೋರ್ಡ್ ಅವ್ಯವಹಾರಕ್ಕೂ ಆಂಧ್ರದ ಎಂಎಲ್ಎಗೂ ಲಿಂಕ್ ಇದೆಯಾ ಎಂಬ ಅನುಮಾನ ಮೂಡಿದೆ. ನಾಗೇಂದ್ರ ಸಹೋದರ ಆಂಧ್ರದ ಗುಂತಕಲ್ ಶಾಸಕ ಜೈರಾಮ್ ಹೆಸರಿಗೆ ಹಣ ವರ್ಗಾವಣೆಯಾಗಿರೋ ಅನುಮಾನವಿದೆ. ಬೇನಾಮಿ ಖಾತೆಗಳಿಂದ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಪರಿಶೀಲನೆ ಮಾಡುತ್ತಿದೆ ಇಡಿ. ಇಡಿ ಕೇಸ್ ಬಗೆದಷ್ಟು ಬಯಲಾಗ್ತಿದೆ ಪದ್ಮನಾಭ ಹಣವ್ಯೂಹ.
ವಾಲ್ಮೀಕಿ ಬೋರ್ಡ್ ಎಂಡಿ ಆಗಿದ್ದ ಪದ್ಮನಾಭ ನಗದು ಡ್ರಾ ಮಾಡಿ ಸ್ನೇಹಿತರ ಮನೆಗಳಲ್ಲಿ ಇರಿಸಿದ್ದ. ಆಪ್ತ ಹನುಮೇಗೌಡ ಮನೆಯಲ್ಲಿ 3.62 ಕೋಟಿ ರೂಪಾಯಿ ಪತ್ತೆಯಾಗಿದೆ. ನೆಲಮಂಗಲದ ಗೋವಿನಹಳ್ಳಿ ಬಳಿ ಹಣ ಬಚ್ಚಿಟ್ಟಿದ್ರು. ಮನೆ ಹಿತ್ತಲಲ್ಲಿ ಸೂಟ್ಕೇಸ್ ಬ್ಯಾಗ್ನಲ್ಲಿ ಇಟ್ಟಿದ್ರು. ತನ್ನ ಕಾರಿನಲ್ಲಿ 30 ಲಕ್ಷ ನಗದು ಇಟ್ಟಿದ್ದ ಪದ್ಮನಾಭ ಕಾರಿನ ಕೀಯನ್ನ ಮಗ ಧೀರಜ್ಗೆ ಕೊಟ್ಟಿದ್ದ. ಈ ಹಣ ಬಚ್ಚಿಡೋ ಪ್ಲಾನ್ ಮಾಡಿದ್ದೇ ಧೀರಜ್. ನಕಲಿ ಖಾತೆ ಮಾಡಲು ನಾಗೇಂದ್ರ ಸೂಚನೆ ನೀಡಿದ್ದರಂತೆ. ಶಾಸಕರ ಪಿಎಗಳು ನಗದು ರೂಪದಲ್ಲಿ ಹಣ ಪಡೆದಿದ್ರಂತೆ. ನಾಗೇಂದ್ರ ಪಿಎ 25 ಲಕ್ಷ, ದದ್ದಲ್ ಪಿಎ 5 ಲಕ್ಷ ಪಡೆದಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಮಾರ್ಚ್ 5ರಂದು ಜೈಲೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ಗೆ 4,97 ಲಕ್ಷ. ಅಂದೇ ಫಿಪ್ಯೂಮ್ಸ್ಗೆ 5,35 ಲಕ್ಷ ವರ್ಗ ಆಗಿದೆ. ಮಾರ್ಚ್ 7ರಂದು ಅಕಾರ್ಡ್ ಬಿಸಿನೆಸ್ ಸರ್ವಿಸ್ಗೆ 5,46 ಲಕ್ಷ ವರ್ಗವಾಗಿದೆ. ಮಾರ್ಚ್ 7ರಂದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿಗೆ 4,53 ಲಕ್ಷ. ಮಾರ್ಚ್ 7ರಂದು ಮನು ಎಂಟರ್ಪ್ರೈಸಸ್ಗೆ 5 ಕೋಟಿ. ಅಂದೇ ವೈಎಂ ಎಂಟರ್ಪ್ರೈಸಸ್ಗೆ 4,98 ಲಕ್ಷ ವರ್ಗವಾಗಿದೆ. ಹಾಗೆ ಮಾರ್ಚ್ 11ರಂದು ಓಲ್ಟಾ ಟೆಕ್ನಾಲಜಿ ಸರ್ವಿಸಸ್ಗೆ 5,12 ಲಕ್ಷ. ಅಂದೇ ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ 4,47 ಲಕ್ಷ ವರ್ಗ ಆಗಿದೆ. ಮಾರ್ಚ್ 6ರಂದು ಎಂಕ್ಯೂ ಟ್ಯಾಲಿಕ್ಯೂ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ಗೆ 5,10 ಲಕ್ಷ ವರ್ಗ ಆಗಿರೋದು ಬೆಳಕಿಗೆ ಬಂದಿದೆ. ಇಡೀ ಅಕ್ರಮದಲ್ಲಿ ನಿಗಮದ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ ಪಾತ್ರ ಮೇಲ್ನೋಟಕ್ಕೆ ಕಾಣುತ್ತಿದೆ. ಎಲ್ಲವನ್ನೂ ಇಂಚಿಂಚು ಬಿಡದೆ ಶೋಧಿಸುತ್ತಿದೆ ಇಡಿ ಟೀಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಇಡಿ ದಾಳಿ ನಡೆಸಿದೆ. ಇಡಿ ದಾಳಿಯ ಸುತ್ತಲೂ ಕೂಡ ಒಂದಿಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದ್ದಾವೆ. ಅದರ ಬಗ್ಗೆಯೂ ಕೂಡ ನಿಮಗೆ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮೋಹನ್ ವಿಶ್ವ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವ ಸೂರ್ಯ ಮುಕುಂದರಾಜ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಸೂರ್ಯ ಮುಕುಂದರಾಜ್ ಅವರ ಮೂಲಕವಾಗಿಯೇ. ಸೂರ್ಯ ಅವರೇ, ಈಗಾಗಲೇ ಇಡಿ ನಡೆಸಿರುವಂತಹ ದಾಳಿ, ಸರ್ಕಾರದ ಭಾಗವಾಗಿರುವಂಥವರಲ್ಲಿ ಅನೇಕ ಮಂತ್ರಿಗಳು ಕೂಡ ಹೇಳ್ತಿದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿರುವಂತಹ ದಾಳಿ ಅಂತ ಹೇಳುತ್ತದೆ. ಯಾವ ಕಾರಣಕ್ಕಾಗಿ? ಹಾಗಾದರೆ ಹಣವನ್ನು ಈ ರೀತಿಯಾಗಿ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡಿ ಅದರ ಮೂಲಕವಾಗಿ ಬೇರೆಲ್ಲರಿಗೂ ಹಣ ವರ್ಗಾವಣೆ ಮಾಡಿ ಅಂತ ಹೇಳ್ಕೊಂಡು ಯಾರಾದರೂ ಹೇಳ್ಕೊಟ್ಟಿದ್ರಾ? ಅವರು ಯಾರಾದರೂ ರಾಜಕೀಯ ಪ್ರೇರಿತವಾಗಿ ನೋಡ್ರಪ್ಪ ನೀವು ಹಿಂಗೆ ಮಾಡಿ ಆಮೇಲೆ ನಾವು ರೇಡ್ ಮಾಡ್ತೀವಿ ಯಾರಾದರೂ ಹೇಳ್ಕೊಟ್ಟಿದ್ರಾ? ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ CBI ಕೆಳಗಡೆ ಬರುತ್ತೆ. ಏನು ಈ ಅಕ್ರಮ ಹಣ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು CBIಗೆ ದೂರನ್ನು ಕೊಟ್ಟಿದ್ದಾರೆ. CBI ಮುಖಾಂತರ ಒಂದು ತನಿಖೆ ಪ್ಯಾರಲಲ್ ಆಗಿ ನಡೀತಾ ಇದೆ. ಯಾರ್ಯಾರು ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ CID ಅಧಿಕಾರಿಗಳ ಒಂದು SIT ತಂಡವನ್ನು ಕೂಡ ರಚನೆ ಮಾಡಿದೆ. SIT ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೊ ಎರಡೂ ನಡೆಯುವಂಥ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಎಲ್ಲಾಗಿದೆ. ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಾಗುತ್ತೆ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬರಬೇಕು ಅಂದರೆ ಸೊ ಯಾರ್ಯಾರು ಹಣವನ್ನು ತೊಗೊಂಡಿದ್ದಾರೆ ಅದನ್ನು CBI ಅಥವಾ SIT ಅವರು ಇಡಿಗೆ ರೆಫರ್ ಮಾಡಬೇಕು. ಸೊ ಇದರಲ್ಲಿ ಎಷ್ಟೋ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಪ್ರಕರಣದಲ್ಲಿ 6 ಕೋಟಿ ರೂಪಾಯಿ ಹಣ ಸಿಕ್ಕಿತ್ತು. ಯಾಕೆ ಇಡಿ ಎಂಟ್ರಿ ಆಗಲಿಲ್ಲ? ಇದೇ ಸುಧಾಕರ್ ಅವರು MP ಎಲೆಕ್ಷನ್ ಸಂದರ್ಭದಲ್ಲಿ 4.25 ಕೋಟಿ ರೂಪಾಯಿ ಹಣ ಸುಧಾಕರ್ ಅವರು ಸಿಕ್ಕಿತ್ತು. ಅದನ್ನು ತನಿಖೆ ನಡೆಸೋ ಚುನಾವಣೆಗೆ ಮನೀಶ್ ಮುದ್ಗಿಲ್ ಅವರೇ ದೂರು ಕೊಟ್ಟಿದ್ರು, ಆದರೂ ಕೂಡ ಇಡಿ ಬರಲಿಲ್ಲ. ಸೊ ಈ ಪ್ರಕರಣದಲ್ಲಿ ಇಡಿ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ನೀವು ಒಬ್ಬರು ಶಾಸಕರು, ಗುಂಟೂರು ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರ ಫೋಟೋ ತೋರಿಸಿದ್ರಿ. ಗುಂಟೂರು ಶಾಸಕರು ಯಾವ ಪಕ್ಷದವರು ಅಂದರೆ TDP ಅವರು. TDP ಅವರು ಯಾರ ಜೊತೆ ಮೈತ್ರಿಲಿದ್ದಾರೆ ಅಂದರೆ BJP ಅವ್ರ ಜೊತೆ ಮೈತ್ರಿಲಿದ್ದಾರೆ. ಸೊ ಇಡಿ ಅವ್ರು ಬಂದಿದ್ದಾರೆ ಅಂದರೆ ಸಂತೋಷನೇ. ಸೊ ಎಲ್ಲನೂ ಹೊರಗಡೆ ಬರಲಿ, ಯಾರ್ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತನಿಖೆ ಆಗಿ ರಾಜ್ಯ ಸರ್ಕಾರ ಅಂತೂ ಈಗ ರಾಜೀನಾಮೆಯನ್ನು ಪಡೆದಿದ್ದೀವಿ. ಸೊ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಇದರಲ್ಲಿ ತನಿಖೆ ನಿಷ್ಪಕ್ಷಪಾತವಾಗಲಿ, ಭ್ರಷ್ಟಾಚಾರ ಆಗಿರೋರು ಜೈಲಿಗೆ ಹೋಗಲಿ, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಈ ಪ್ರಕರಣಕ್ಕೂ ಅನ್ವಯಿಸಲಿ. ಅದರಲ್ಲಿ ಇಲ್ಲಿ ಮೋಹನ್ ವಿಶ್ವರೇ ಯಾವ ರೀತಿಯಾಗಿ ಹಾಗಾದರೆ ಈ ಪ್ರಕರಣದಲ್ಲಿ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳುವಂಥದ್ದು? ನೋಡಿ ಹರಿಪ್ರಸಾದ್, ಇಡಿ ಎಂಟ್ರಿ ಆಗೋದೇ ನಿಮಗೆ ಮನಿ ಲಾಂಡ್ರಿಂಗ್ ಆಗಿದ್ದರೆ, ಮನಿ ಲಾಂಡ್ರಿಂಗ್ ಆಗಿರಬೇಕು ಅಂದರೆ ಅಲ್ಲಿ ಹವಾಲ ಆಗಿರಬೇಕು, ಟ್ರಾನ್ಸಾಕ್ಷನ್ಸು ಕ್ಯಾಶ್ ಸಿಕ್ಕಿರಬೇಕು. ಎರಡನೇದು, ಬಹು ದೊಡ್ಡ ಒಂದು ಎವಿಡೆನ್ಸು ಈ ಪ್ರಕರಣದಲ್ಲಿ ಆ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಿರೋದೇ ನಿಮಗೆ ಮನಿ ಲಾಂಡ್ರಿಂಗು. ಅದನ್ನೇ ಮನಿ ಲಾಂಡ್ರಿಂಗ್ ಅಂತ ಹೇಳೋದು. ಮತ್ತಿನ್ಯಾವ್ದು ಮನಿ ಲಾಂಡ್ರಿಂಗ್ ಅಂತ ಹೇಳೋದು? ನೀವು ಖಾತೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ವಿಡ್ರಾ ಮಾಡಿಕೊಂಡು ಮತ್ತೊಂದು ಸರ್ಕಲ್ ಹಾಕೊಂಬಂದು ಹೇಳ್ತಾರೆ ಗೊತ್ತಾ, ಅದನ್ನೇ ಮನಿ ಲಾಂಡ್ರಿಂಗ್ ಅಂತ ಹೇಳೋದು. ಇದು ಕ್ಲಿಯರ್ ಕಟ್ಟು ಇಡಿ ಕೇಸು. ಸ್ಟ್ರೇಟ್ ಅವೇ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಆಗಿರೋದಕ್ಕೆ ಇಡಿ ಬಂದಿರೋದು. ಅದರಲ್ಲಿ ಯಾವುದೇ ಸೆಕೆಂಡ್ ಥಾಟ್ ಇಲ್ಲವೇ ಇಲ್ಲ. ವೆರಾಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBI ತನಿಖೆ ಮಾಡಿ ಅಂತ ಅವ್ರು ಲೆಟರ್ ಬರೆದಿರೋದು, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಆ ಹಣದ ವಿಷಯದಕ್ಕೆ ಸಂಬಂಧಪಟ್ಟಂತಷ್ಟೇ, ಅಂದರೆ ಬ್ಯಾಂಕ್ ಒಳಗಡೆ ಆಗಿರೋಂಥ ಟ್ರಾನ್ಸಾಕ್ಷನ್ಗೆ. ಸೊ CBI ಅದ್ರ ಪಾಡ್ಗೆ ತನಿಖೆ ಮಾಡುತ್ತೆ. ಇಲ್ಲಿ ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು SIT ರಚನೆ ಮಾಡಿದಾಗ
ಇವರು ಈ ಪ್ರಕರಣದಲ್ಲಿ ಯಾವಾಗ ಆ ಅಧ್ಯಕ್ಷರಾದಂಥ ನಮ್ಮ ರಾಯಚೂರು ಶಾಸಕರಾದಂಥ ಬಸವನಗೌಡ ದದ್ದಲ್ ಆಗ್ಬೋದು ಅಥವಾ ನಾಗೇಂದ್ರ ಅವ್ರನ್ನಾಗ್ಬೋದು, ಇವರು ರೆಸಿಗ್ನೇಷನ್ ತಗೊಂಡ್ರು, ಬಟ್ ವಿಚಾರಣೆ ಕರೀಲಿಲ್ಲ. ಯಾವಾಗ ವಿಚಾರಣೆ ಕರೆದ್ರು ಅಂದರೆ ನಾವು ಭಾರತೀಯ ಜನತಾ ಪಕ್ಷ ಒಂದು ಹೋರಾಟ ಮಾಡಿ ದಲಿತರ ಪರವಾಗಿ ನಿಂತು ಧ್ವನಿ ಎತ್ತದ ಮೇಲೆ ವಿಚಾರಣೆ ಕರೆದ್ರು. ಅಲ್ಲೇ ಇಡೀ ಇದು SIT ಮೇಲೆ ಎಲ್ಲರಿಗೂ ಡೌಟ್ ಬರೋದು. SIT ಇವ್ರಿಗೆ ನಿಜವಾಗ್ಲೂ ತನಿಖೆ ಮಾಡಿ ದಲಿತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಅವತ್ತು ಶಾಸಕ ನಾಗೇಂದ್ರ ಅವರು ರಾಜೀನಾಮೆ ಆದ ತಕ್ಷಣ ಅವ್ರು ಕರೆದ್ಬಿಟ್ಟು ತನಿಖೆ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ. ಈಗ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಕರೆದಿರೋದು ನಾಗೇಂದ್ರ ಅವ್ರನ್ನ ಕರೆದೇ ಇರಲಿಲ್ಲ. ಹಿಂದಿನ ದಿವಸ ಅಷ್ಟೇ, ಅದೇ ಹಿಂದಿನ ದಿವಸ ಅಷ್ಟೇ, ಅಲ್ಲಿ ಇರಲಿಲ್ಲ. ಸೊ ಅಲ್ಲಿಗೆ ತೋರಿಸುತ್ತೆ SIT ನ ಯೂಸ್ ಮಾಡ್ಕೊಂಡು ಈ ಪ್ರಕರಣನ ಯಾವ ರೀತಿ ಸಿದ್ದರಾಮಯ್ಯ ಮುಚ್ಚಾಕ್ಬೇಕು ಅಂತಿದ್ರು ಅಂತ ಹೇಳ್ಬಿಟ್ಟು. ಆಯ್ತಲ್ಲ, ಈ ಪ್ರಕರಣದಲ್ಲಿ ಇಡಿ ಮನಿ ಲಾಂಡ್ರಿಂಗ್ ಆಗಿರೋದ್ರಿಂದನೇ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದು. ಮತ್ತೆ ಇನ್ನೊಂದು ಪ್ರಮುಖ ಪ್ರಶ್ನೆ ನೋಡಿ, ದದ್ದಲ್ ಅವರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅಧ್ಯಕ್ಷರವರು. ಇದು ಸಣ್ಣ ಪುಟ್ಟ ಅಮೌಂಟ್ ಟ್ರಾನ್ಸ್ಫರ್ ಅಲ್ಲ, ನಿಮಗೆ 94 ಕೋಟಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಪ್ಲಸ್ 31 ಮಾರ್ಚ್ ಒಂದೇ ದಿವಸ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಟ್ರೆಸರಿಯಿಂದ 50 ಕೋಟಿ ಬರುತ್ತೆ ನಿಗಮಕ್ಕೆ. ಅವತ್ತೇ 45 ಕೋಟಿ FD ಆಗುತ್ತೆ. ಆ FD ಅಗೇನೆಸ್ಟ್ OD ಸಿಗುತ್ತೆ. ODಯಿಂದ ಮತ್ತೆ 15 ಅಕೌಂಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಇದಿಷ್ಟೂ ನಿಮಗೆ ಒಂದು ಬೋರ್ಡ್ನಲ್ಲಿ ಒಂದು ಮೀಟಿಂಗ್ ಆಗಿರುತ್ತೆ, ಮೀಟಿಂಗ್ನಲ್ಲಿ ಒಂದು ಮಿನಿಟ್ಸ್ ಅಂತ ಇರುತ್ತೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದೆಲ್ಲಾನು ಅಧ್ಯಕ್ಷರ ಗಮನಕ್ಕೆ, MD ಗಮನಕ್ಕೆ, ಸಚಿವರ ಗಮನಕ್ಕೆ ಬರದೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಸೊ ಕ್ಲಿಯರ್ ಎವಿಡೆನ್ಸ್ ಇದ್ದಾಗ್ಲೂ ಸಹ SIT ಯಾವಾಗ ಅಧ್ಯಕ್ಷರನ್ನ ನಾಗೇಂದ್ರ ಅವ್ರನ್ನ ಕರೀಲಿಲ್ವ ತನಿಖೆಗೆ, ಅವಾಗ ಗೊತ್ತಾಯ್ತು ಈ ಪ್ರಕರಣನ ದಿಪ್ಪು ತಗ್ಸುವಂತ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು. SIT ಮೇಲೆ ನಂಬಿಕೆ ಇಲ್ಲ ಇವತ್ತು. ಯಾಕಂದ್ರೆ ಈ ಹಿಂದೆ ನೋಡಿದ್ವಿ ಸಿದ್ದರಾಮಯ್ಯನವರು 2013ರಿಂದ 18ರಲ್ಲಿ ACBನ ಹುಟ್ಟಾಕಿ ಯಾವ ರೀತಿ ಪ್ರಕರಣಗಳನ್ನು ತಮಗೆ ಇಷ್ಟ ಬಂದಂಗೆ ಜಡ್ಜ್ಮೆಂಟ್ನ ತಗೊಂಡು ಯಾವ ರೀತಿ ಕ್ಲೋಸ್ ಮಾಡಿದ್ರು ಅಂತ ಹೇಳಿ, ಅದೇ ರೀತಿ ಈ ಪ್ರಕರಣದಲ್ಲಿ ನಡೀತಾ ಇತ್ತು. ಬಟ್ ಆದರೆ ಆ ವ್ಯಕ್ತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂತು. ಪ್ಲಸ್ ನಾವು ಪ್ರಬಲ ಪ್ರತಿಪಕ್ಷವಾಗಿ ಹೋರಾಟ ಮಾಡಿ ಪ್ರತಿಯೊಂದು ವಿಷಯವನ್ನು ನಾವು ಜನಗಳ ಮುಂದೆ ಇಟ್ಟಾಗ, ತಿರ್ಗಾ ನೀವು ಮಾಧ್ಯಮದವರು ಅಷ್ಟೇ ಪ್ರತಿನಿತ್ಯ ಹಗರಣವನ್ನು ಹೇಳಿದಾಗಲ ಇವಾಗ ಪ್ರೆಷರ್ ಬಂದು ಈಗ ಅವರು ನಾಗೇಂದ್ರ ಅವ್ರನ್ನ ದದ್ದಲ್ ಅವ್ರನ್ನ ಕರೆಸ್ಬಿಟ್ಟು ತನಿಖೆನಾಗಿ ಒಳಪಡಿಸ್ತಾ ಇದ್ದಾರೆ. ಅಲ್ಲಿವರೆಗೂ ಏನೂ ಮಾಡಿರಲಿಲ್ಲ ಅವರು. ಈಗ ಸಿದ್ದರಾಮಯ್ಯ ತನ್ನಂತನ ಅಹಿಂದ ನಾಯಕ ಅಂತ ಹೇಳ್ಕೊಂತಾರಲ್ಲ, ಅಹಿಂದ ಸಮಾವೇಶ ಬೇರೆ ಮಾಡಿದ್ರು, ಈಗ ಮತ್ತೆ ಇನ್ನೊಂದು ಅಹಿಂದ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಅಹಿಂದ ನಾಯಕರಾದಂಥವ್ರು ಈ ರೀತಿ ಒಂದು ಪರಿಶಿಷ್ಟ ಪಂಗಡಗ ಬೋರ್ಡ್ಗೆ ಇರಬೇಕಾದಂಥ ಒಂದು ಹಣನ ಈ ರೀತಿ ದುರ್ಬಳಕೆ ಆಗಿದೆ ಅಂತ ಹೇಳಿದಾಗ ಯಾವ ರೀತಿ ನಡ್ಕೊಬೇಕು? ಇವತ್ತು ಅವ್ರು ಅದಕ್ಕೆ ಜಾತಿ ಟ್ಯಾಗ್ ಕೊಟ್ರು, ನಾನೊಬ್ಬ ಅಹಿಂದ ನಾಯಕ ಅಂತ ಹೇಳಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಹಿಂದ ನಾಯಕ ಆದ್ರೇನು ಯಾರಾದ್ರೆ ಏನಂತೆ, ಅದು ದಲಿತರಿಗೆ ಸೇರ್ಬೇಕಾಗಿರೋ ಹಣ, ಅದು ನಿಮ್ಮವರೇ ನುಂಗಿ ನೀರು ಕುಡಿದಿರುವಂತದ್ದು. ನೋಡಿ ನಿಮ್ಗೆ ಆ ಸೂರ್ಯನಾರಾಯಣ ವರ್ಮಾ ಅಂತ ಹೇಳ್ಬಿಟ್ಟು ಅವನ ಹತ್ರ 3.5 ಕೋಟಿ ಲ್ಯಾಂಬರ್ಗಿನಿ ಕಾರ್ ವಶಪಡಿಸ್ಕೊಂಡಿದ್ದಾರೆ. 3.5 ಕೋಟಿ ಲ್ಯಾಂಬರ್ಗಿನಿ ಕಾರ್ ಯಾರು ದುಡ್ಡು? ಈಗ ಸರ್ಕಾರ ಇಲ್ಲಿ ವಿಶೇಷವಾಗಿ ನಾಗೇಂದ್ರ ಮತ್ತು ದದ್ದಲ್, ಈ ನಾಗೇಂದ್ರ ರಾಜೀನಾಮೆಯನ್ನು ಪಡ್ಕೊಂಡಿದ್ರಿ, ದದ್ದಲ್ ಇನ್ನೂ ಕೂಡ ನಿಗಮದ ಅಧ್ಯಕ್ಷರಾಗಿ ಮುಂದುವರಿತು. ಅದೇ ನಿಗಮದ ಅಧ್ಯಕ್ಷರಾಗಿ ಅವರು ಮುಂದುವರೆದು ಯಾವ ನೈತಿಕತೆ ಆಧಾರದ ಮೇಲೆ ಅವರು ಮುಂದುವರಿಸ್ಕೊಂಡು ಹೋಗಿರುವಂಥದ್ದು? ಅಲ್ಲ, ಅವರ ಅಂಡರಲ್ಲಿ ಆಗಿರುವಂಥದ್ದಲ್ಲ ಅಂತ. ಯಾಕೆಂದರೆ ನಿಗಮ ಮಂಡಳಿಗೆ ನೇಮಕಾತಿ ಆಗೋಕ್ಕಿಂತ ಮುಂಚೆನೇ ಇದನ್ನು ಟ್ರಾನ್ಸಾಕ್ಷನ್ ಮಾಡಿರೋದು. ಆಮೇಲೆ ಈಗ ಇವರು SIT ಬಗ್ಗೆ ಹೇಳಿದ್ರಲ್ಲ, ಇವರ ರಾಜ್ಯ ಸರ್ಕಾರ ಇದ್ದಾಗಲೂ ಕೂಡ ಈಶ್ವರಪ್ಪ ಅವರ ಪ್ರಕರಣ ಆದಾಗಲೂ ಕೂಡ ಇವರು ಇದು ಮಾಡಿದರು. ರಮೇಶ್ ಜಾರಕಿಹೊಳಿ ಪ್ರಕರಣ ಆದಾಗಲೂ SIT ಮಾಡಿದರು. ಅವತ್ತು ಇವ್ರು B ರಿಪೋರ್ಟ್ ಹಾಕ್ಸ್ಕೊಂಡಿದ್ರಲ್ಲ. ಸೊ ಇವ್ರಿಗೆ ಆ ರೀತಿ B ರಿಪೋರ್ಟ್ ಹಾಕ್ತಾರೆ ಅಂತ ಏನಾದರೂ ಇವ್ರು ದುರುಪಯೋಗ ಪಡಿಸ್ಕೊಂಡಂಗೆ ನಾವು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಸೊ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ನೇರವಾಗಿ ಎವಿಡೆನ್ಸ್ಗಳಿದ್ರು, ಸಾಕ್ಷಿಗಳಿದ್ರು ಕೂಡ, ಪ್ರಕರಣದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು ಕೂಡ B ರಿಪೋರ್ಟ್ ಹಾಕಿದ್ರು. ಅದಾದ ನಂತರ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರು ಕೂಡ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಸಂತ್ರಸ್ತೆ ಕೊಟ್ಟಂಥ ದೂರನ್ನ ಪರಿಗಣಿಸದೆ B ರಿಪೋರ್ಟನ್ನು ಹಾಕಿದ್ರು. ಸೊ ಎಷ್ಟೋ ಪ್ರಕರಣಗಳಲ್ಲಿ ಇವರು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಪ್ರಕರಣದಲ್ಲಿ ಕೂಡ ಇವರು ಇದನ್ನ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವ್ರನ್ನೂ ಕೂಡ ಯಾವುದೇ ರೀತಿಯಾದಂಥ ತನಿಖೆಗೆ ಒಳಪಡಿಸುವಂಥದ್ದು ಇದನ್ನು ಮಾಡಲಿಲ್ಲ. ಸೊ ಇಲ್ಲಿ ಆಗಿರುವಂಥದ್ದು ಹಗರಣ ಆಗಿದ್ದರೆ ಈಗ ಏನು 84 ಕೋಟಿನಲ್ಲಿ ಯಾವ್ಯಾವ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿತ್ತು, ಹಣವನ್ನು 60 ಕೋಟಿ ರೂಪಾಯಿ ಹಣ ವಾಪಸ್ ಬಂದಿದೆ. ಸೊ ಅದು ಯಾರ್ಯಾರು ಟ್ರಾನ್ಸಾಕ್ಷನ್ ಮಾಡಿದೆ, ಅಧಿಕಾರಿಗಳು ಏನು ಮಾಡಿದ್ದಾರೆ, ಅಧಿಕಾರಿಗಳನ್ನ ಅವರಿಂದ ಅದನ್ನ ವಶಪಡಿಸ್ಕೊಳ್ಳೋ ಹಣನ ವಾಪಸ್ ತಂದು ಕೊಟ್ರೆ ಕಳ್ಳತನ ಕೇಸ್ ಅದೇ ಮುಗಿದೋಯ್ತು ಅಂತ ಲೆಕ್ಕ ಅಲ್ಲ. ನಿಮ್ಮ ಕ್ರಿಮಿನಲ್ ಲಾ ಪ್ರಕಾರ ಕಳ್ಳತನದ ಕೇಸಲ್ಲಿ ಮುಗಿದೋಗುತ್ತೆ, ಯಾಕೆಂದರೆ ಅದು ಕಾಂಪೌಂಡಬಲ್ ಅಫೆನ್ಸ್ ಆಗುತ್ತೆ. ಸೊ ಇದರಲ್ಲಿ ಒಂದು ಏನು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಯಾರು ಕಳ್ಳತನವನ್ನು ಮಾಡಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಮಾಡಿಸ್ತಾರೆ. ಅದನ್ನ ಸರ್ಕಾರದ ಇದರಲ್ಲಿ ಸಾರ್ವಜನಿಕರ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ತಪ್ಪು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ 12,000 ಕೋಟಿಯನ್ನು ಕೂಡ ಇವರು ಹಗರಣ ಮಾಡಿದ್ದಾರೆ. ಸೊ ಗೋವಿಂದ ಕಾರಜೋಳ ಮತ್ತೆ ಇವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಗರಣ ಆಗಿದೆ. ಸೊ ಅದನ್ನ ತನಿಖೆ ಮಾಡಿಸ್ತೀವಿ, ಪ್ರಯತ್ನದಲ್ಲೂ ಕೂಡ ಅಲ್ಲೂ ಕೂಡ ಈಗ ಭೋವಿ ನಿಗಮದನ್ನ ಬಹಳ ಈಸಿಯಾಗಿ ತಗೊಳ್ತೀರಿ. ಉದಾಹರಣೆಗೆ ಅವ್ರದನ್ನ ಮಾಡಿದ್ರೆ ನಾವು ನಿಮ್ಮನ್ನ ಯಾರು ತಡೆದ್ರು ಅಂತ ಕಳೆದ 1 ವರ್ಷದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ಹಗರಣದ ವಿಚಾರಕ್ಕೆ ಬಂದಾಗ
ಅಂದಿನ ಅಧ್ಯಕ್ಷರಾಗಿದ್ದಂತಹ ಯಾರು ಗೂಳಿಹಟ್ಟಿ ಶೇಖರ್ ಅವರೇ ಅವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಲ್ಲಲ್ಲ ಆಡಿಯೋ ಕ್ಲಿಪ್ಪಿಂಗ್ ಇವಾಗ ಬಂದಿರೋದು, ಪ್ರಕರಣವನ್ನು ಆಗ್ಲೇನೆ CID ತನಿಖೆ ನಡೆಸ್ತಾ ಇದೆ. ಆ CIDಯ ಅಧಿಕಾರಿಯನ್ನೇ ನೀವು ಬಂದ ನಂತರ ವರ್ಗಾವಣೆ ಮಾಡಿದ್ರಿ ಕೂಡ ಅದೇ ಗೂಳಿಹಟ್ಟಿ ಶೇಖರ್ ಹೇಳ್ತಾ ಇದ್ದಾರೆ. ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಅಲ್ಲೂ ಬರುತ್ತೆ. ಸೊ ನಮ್ಮ ಸರ್ಕಾರ ಅಂದ್ರೆ ನೀವು ಅವರ ಇದರಲ್ಲಿ ಹಗರಣ ಆಗಿದ್ದನ್ನು ಕೂಡ ನೀವು ಸರಿಯಾಗಿ ಮಾಡಿರ್ತೀರ, ಇಷ್ಟೊಂದು ಶಿಕ್ಷೆ ಆಗ್ಬೇಕಾಗಿತ್ತಲ್ಲ. ಯಾವ ಮಂತ್ರಿ ಮಾಡಿದ್ರು, ಯಾವ ಅಧಿಕಾರಿ ಮಾಡಿದ್ರು, ಶಿಕ್ಷೆ ಆಗ್ಬೇಕಾಗಿತ್ತಲ್ಲ. ಖಂಡಿತವಾಗ್ಲೂ ಅದಾಗ್ಲೇಬೇಕಾಗಿರುವಂತದ್ದು. ಅದು ಮಾಡಿಲ್ಲಲ್ಲ ನೀವು. ಇನ್ನು ಮಾತಾಡ್ತೀರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.